ಆದರೆ ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSV ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ದಿನಾಂಕ 10/1/2026 ನಡೆದಿರ್ತಕ್ಕಂಥ ಇವತ್ತು ನಡೆದಿರ್ತಕ್ಕಂಥ ಒಂದು ಇಲ್ಲಿ ಸಮಾಜ ವಿಜ್ಞಾನ ಇಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಉತ್ತರ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲೇ ಪ್ರಶ್ನೆ ಕೇಳಿದ್ರು ಏನಂತಂದ್ರೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತೇಳಿ ಈ ಹೇಳಿಕೆ ನೀಡಿದವರು ಯಾರು ಅಂತೇಳಿ. ಸೊ ಉತ್ತರ ಯಾರಾಗ್ತಾರೆ ಅಂತಂದರೆ ಇಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥವನು. ಎರಡನೇ ಪ್ರಶ್ನೆ, ಮುಸೋಲಿನಿಯು ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಅಂತೇಳಿ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆಯನ್ನು ಕೇಳಿದ್ರು ಏನಂತಂದ್ರೆ, ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದು ಅಂತೇಳಿ ಇಲ್ಲಿ ಕೇಳಿದರು. ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಆಗ್ತದೆ, 1942 ಜನವರಿ 1ರಂದು. ನಾಲ್ಕನೇ ಪ್ರಶ್ನೆ, ನರ್ಮದಾ ಬಚಾವ್ ಆಂದೋಲನ ನಡೆದಿದ್ದು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಅದು ಎಲ್ಲಿ ನಡೆದಿದ್ದಪ್ಪ ಅಂದ್ರೆ ಗುಜರಾತ್ ಒಂದು ರಾಜ್ಯದಲ್ಲಿ. ಇನ್ನು ಐದನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ಭಾರತವು ಪಡೆಯುವ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಅಂತಕ್ಕಂಥದ್ದು ಇಲ್ಲಿ ಸರಾಸರಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಆಪ್ಷನ್ ಬಿ ಆಗ್ತದೆ, 118 ಸೆಂಟಿಮೀಟರ್ಗಳು ಅಂಥೇಳಿ. ಓಕೆ, ಆರನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ಒಂದು ವ್ಯವಸ್ಥೆ ಹೆಸರು ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಆಗ್ತದೆ, ನಾವಿಕ್ ಅಂಥೇಳಿ. ಓಕೆ, ಇನ್ನು ಏಳನೇ ಪ್ರಶ್ನೆ ನೋಡೋದಾದ್ರೆ, ವಸತಿಹೀನರಿಗೆ ಮನೆಯನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಆಶ್ರಯ ಯೋಜನೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಂತಂದ್ರೆ ಇದು ಆಗ್ತದೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಆಗಂಗಿಲ್ಲ, ಸಂಧ್ಯಾ ಇದು ಆಗಂಗಿಲ್ಲ, ಜವಾಹರ್ ರೋಜಗಾರ್ ಇದು ಕೂಡ ಆಗಂಗಿಲ್ಲ. ಇನ್ನು ಎಂಟನೇ ಪ್ರಶ್ನೆ ಬಂದಾಗ, ಗ್ರಾಹಕರ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ಇಲ್ಲಿ ಸೇವಾ ಶುಲ್ಕ ವಸೂಲಿ ಮಾಡಲಾಗುವ ಖಾತೆ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ಚಾಲ್ತಿ ಖಾತೆ ಅಂತಕ್ಕಂಥದ್ದು. ಬಡ್ಡಿಯನ್ನು ಕೊಡುವುದಿಲ್ಲ. ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ರು. ಏನಂತಂದ್ರೆ 9ನೇ ಪ್ರಶ್ನೆ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಏನು ಮಾಡಿದ್ರು ಅಂತಂದರೆ ಕೇಳಿದರು. ಅದಕ್ಕೆ ಉತ್ತರವನ್ನು ನೋಡಿದಾದ್ರೆ ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ರು, ಆ ಕಾರಣಕ್ಕಾಗಿ. ಇನ್ನು 10ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ರಷ್ಯಾವು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಳ್ಳಲು ಕಾರಣವೇನು ಅಂತೇಳಿ ಇಲ್ಲಿ ಕಾರಣವನ್ನು ನೀಡಿದ್ದೇನೆ. ಏಕೆಂದ್ರೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಯಲ್ಲಿ ಇದ್ದುದರಿಂದ ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ದೇಶಗಳು ಇಲ್ಲಿ ಹಿಟ್ಲರ್ನು ರಷ್ಯಾದ ಮೇಲೆ ದಾಳಿ ಮಾಡುವುದನ್ನು ಬಯಸುತ್ತಿದ್ದೆವು. ಆ ಕಾರಣಕ್ಕಾಗಿ ರಷ್ಯಾ ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ಒಂದು ಯುದ್ಧರಹಿತ ಒಂದು ಒಪ್ಪಂದವನ್ನು ಮಾಡಿಕೊಳ್ತದೆ. ಓಕೆ, ಇನ್ನು 11ನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತೇಳಿ. ಎರಡನೇ ಒಂದು ಮಹಾಯುದ್ಧವನ್ನು ತಡೆಯಲು ಅಂತೇಳಿ ಬರೀಬೇಕು. ಆಮೇಲೆ ವಿಶ್ವಶಾಂತಿಯನ್ನು ಕಾಪಾಡಲು ಅಂಥೇಳಿ. ಓಕೆ, ಇನ್ನು 12ನೇ ಪ್ರಶ್ನೆ, 1996 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಮಹತ್ವ ಏನು ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಕೇಳಿದ್ರು. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಅಸ್ಪೃಶ್ಯತೆಯ ಒಂದು ಆಚರಣೆಯು ಶಿಕ್ಷಾರ್ಹ ಅಪರಾಧವಂತೇಳಿ ಈ ಒಂದು ಕಾಯ್ದೆ ಹೇಳಿದ, ಆ ಕಾರಣಕ್ಕಾಗಿ. ಇನ್ನು 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ, MRPL ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಅಂತೇಳಿ. ಇಲ್ಲಿ ಏಕೆ ತಂದಾಗ ರಾಸಾಯನಿಕ ಕಾರ್ಯಾಗಾರದಿಂದ ಹೊರಬರ್ತಕ್ಕಂಥ ರಾಸಾಯನಿಕ ಒಂದು ಅಂಶಗಳಿಂದ ಪರಿಸರ ನಾಶ ಆಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ. ಓಕೆ, ಇನ್ನು 14ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಏಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿತ್ತು. ಇಲ್ಲಿ ನೋಡೋದಾದ್ರೆ ಈ ಒಂದು ಕೈಗಾರಿಕೆಗಳು ಯಂತ್ರೋಪಕರಣಗಳು, ರೈಲ್ವೆ, ಹಡಗು ನಿರ್ಮಾಣ, ವಿದ್ಯುತ್ ಯೋಜನೆ, ಆಮೇಲೆ ಕಟ್ಟಡ ನಿರ್ಮಾಣ, ರಸ್ತೆ ನಿರ್ಮಾಣ, ಇಂಥ ಒಂದು ಕೈಗಾರಿಕೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕಚ್ಚಾ ವಸ್ತು ಒದಗಿಸೋದ್ರಿಂದ ಇದನ್ನು ಮೂಲ ಕೈಗಾರಿಕೆ ಅಂತೇಳಿ ಕರೀತಾರೆ. ಇನ್ನು 15ನೇ ಪ್ರಶ್ನೆ ಏನು ಕೇಳಿದ್ರೆ ಅಂತಂದ್ರೆ, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಾಡಿಸ್ತಾರೆ ಅಂತೇಳಿ. ಕೇಂದ್ರ ಹಣಕಾಸು ಸಚಿವರು ಅಂತೇಳಿ. 16ನೇ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಪ್ರಮುಖ ಉದ್ದೇಶ ಅಂತೇಳಿ. ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ನಿಯಂತ್ರಿಸಲು ಅಥವಾ ಕೇಂದ್ರೀಕರಿಸಲು ಈ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳು ಇಲ್ಲಿ ಏನನ್ನು ಕೇಳಿದ್ರು ತಂದಾಗ 17ನೇ ಪ್ರಶ್ನೆ, ಪ್ರತ್ಯಕ್ಷ ನೇಮಕಾತಿ ಹಾಗೂ ಪರೋಕ್ಷ ನೇಮಕಾತಿಗಳ ನಡುವಿನ ಇರತಕ್ಕಂಥ ವ್ಯತ್ಯಾಸ ಅಂತೇಳಿ. ಇಲ್ಲಿ ಮೊದಲೇದಾಗಿ ನೋಡಿರಿ, ಪ್ರತ್ಯೇಕ ನೇಮಕಾತಿಯ ತಂದಾಗ ನೇರ ನೇಮಕಾತಿ ಅಂತೇಳಿ ಕರಿತೀವಿ. ಇನ್ನು ಇಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದು ಇರ್ತದೆ. ಇನ್ನು ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಇಲ್ಲಿ ಹೊಂದಿರಬೇಕಾಗ್ತದೆ. ಇನ್ನು ಪರೋಕ್ಷ ಒಂದು ನೇಮಕಾತಿಗೆ ಬಂದಾಗ ಆಂತರಿಕ ನೇಮಕಾತಿ ಅಂತೇಳಿ ಇದನ್ನು ಕರಿತೀವಿ. ಇನ್ನು ಈಗಾಗಲೇ ಇಲ್ಲಿ ಹುದ್ದೆಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಒಂದು ಮೇಲ್ದರ್ಜೆ ಹುದ್ದೆಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೇಮಕ ಆಗ್ತಾರೆ. ಇನ್ನು ಪದೋನ್ನತಿ ಮತ್ತು ಬಡ್ತಿ ವಿಧಾನ ಕೂಡ ಅದು ಆಗಿರ್ತದೆ.
ಓಕೆ. ಅಥವಾ ಪ್ರಶ್ನೆ ಇದೆ, ಸೊ ಆಹಾರ ಮತ್ತು ಕೃಷಿ ಸಂಸ್ಥೆಯ ಒಂದು ಉದ್ದೇಶಗಳು ಯಾವುವು ಅಂತೇಳಿ. ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಆಮೇಲೆ ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಸೊ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ ಏನು ಕೇಳಿದ್ರಂತಂದ್ರೆ, ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ, ಸ್ತ್ರೀ ಪುರುಷರ ಲಿಂಗಾನುಪಾತದಲ್ಲಿ ಏರುಪೇರು ಆಗ್ತದೆ, ಇದೊಂದು ಪಾಯಿಂಟು. ಇನ್ನು ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಕಂಡುಬರ್ತದೆ. ಸೊ ಸ್ತ್ರೀಯರ ಒಂದು ಸ್ಥಾನದ ಅಪಮೌಲ್ಯೀಕರಣ ಅಂತೇಳಿ ಕರಿತೀವಿ. ಸೊ ಅದು ಕೂಡ ಇಲ್ಲಿ ದುಷ್ಪರಿಣಾಮ ಉಂಟಾಗ್ತದೆ. ಅಥವಾ ಪ್ರಶ್ನೆ ಏನು ಕೇಳಿದ್ರಂತಂದ್ರೆ, ದೊಂಬಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕ್ರಮಗಳಂಥೇಳಿ. ಅಧಿಕಾರಿಗಳ ಸಮಯ ಪ್ರಜ್ಞೆ ಆಗಿರ್ಬೋದು, ಪೊಲೀಸ್ ಪಡೆ, ರಕ್ಷಣಾ ಪಡೆ ಮತ್ತು ಕಾನೂನಿನ ಮೂಲಕ ರಕ್ಷಣೆಯನ್ನು ಅಥವಾ ನಿಯಂತ್ರಣವನ್ನು ಮಾಡ್ಬೋದು. ಇನ್ನು 19ನೇ ಪ್ರಶ್ನೆ, ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ಅನುಸರಿಸಿದ ನೀತಿಗಳು ಯಾವುವು ಅಂತೇಳಿ. ಸೊ ಇಲ್ಲಿ ಮೂರು ನೀತಿಗಳದಾವ. ಅವು ಯಾವಪ್ಪ ಅಂದ್ರೆ, ಯುದ್ಧ ನೀತಿ ಅಂತಕ್ಕಂಥದ್ದು. ಇನ್ನು 2ನೇದು ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗಳು. ಸೊ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತೇಳಿ. ಸೊ ನಿಜಾಮನ ಅಧೀನದಲ್ಲಿತ್ತು ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು. ಸ್ವತಂತ್ರವಾಗಿ ಉಳಿತಕ್ಕಂಥ ಒಂದು ಉದ್ದೇಶ ಇತ್ತು. ಸೊ ತೆಲಂಗಾಣದಲ್ಲಿ ರೈತರು ಏನು ಮಾಡ್ತಾರೆ ಅಂತಂದರೆ, ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ರಜಾಕಾರರ ವಿರುದ್ಧ ವ್ಯಾಪಕವಾಗಿರ್ತಕ್ಕಂಥ ಪ್ರತಿರೋಧವನ್ನು ಇಲ್ಲಿ ಜನರು ತೋರ್ತಾರೆ. ಸೊ ಕೊನೆಯದಾಗಿ ಭಾರತ ಸೈನ್ಯ ಕಳಿಸ್ತದೆ. 1948ರಲ್ಲಿ ಭಾರತ ಒಕ್ಕೂಟಕ್ಕೆ ಸೇರ್ತದೆ. ಓಕೆ. ಇನ್ನು 21ನೇ ಪ್ರಶ್ನೆಯನ್ನು ಗಮನಿಸಿದಾದ್ರೆ, ಸೊ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತೇಳಿ. ಸೊ ಇದಕ್ಕೆ ಕಾರಣವನ್ನು ನೋಡಿದ್ರೆ, ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಈ ಬಾವಿ ನೀರಾವರಿ ಅಂತಕ್ಕಂಥದ್ದು ಒದಗಿಸ್ತದೆ. ಅದೇ ರೀತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತವಾಗ್ತದೆ. ಸೊ ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ಸುಲಭವಾಗಿರ್ತದೆ. ನೀರಾವರಿ ಸೌಲಭ್ಯವಿಲ್ಲದ ಭಾಗಗಳಲ್ಲಿ ಸೊ ಇದು ಬಾವಿ ನೀರಾವರಿ ಅಂತಕ್ಕಂಥದ್ದು ಅವಶ್ಯಕವಾಗ್ತದೆ. 22ನೇ ಪ್ರಶ್ನೆ ಏನು ಕೇಳಿದಿರುತ್ತಂದ್ರೆ, ಭಾರತದಲ್ಲಿ ತೋಟಗಾರಿಕಾ ಬೇಸಾಯದ ಬೆಳವಣಿಗೆಗೆ ಸಹಾಯಕವಾಗುವ ಅಂಶಗಳನ್ನು ವಿವರಿಸಿ ಅಂತೇಳಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ವೈವಿಧ್ಯಮಯವಾಗಿರ್ತಕ್ಕಂಥ ಭೂಸ್ವರೂಪ ಅಂತಕ್ಕಂಥದ್ದು ಇದೆ, ವಾಯುಗುಣ ಅಂತಕ್ಕಂಥದ್ದು, ನೀರಾವರಿ ಸೌಲಭ್ಯ, ಕಾರ್ಮಿಕರು, ಮಾರುಕಟ್ಟೆ, ಆಮೇಲೆ ಸರ್ಕಾರದ ಉತ್ತೇಜನ, ಇವೆಲ್ಲವೂ ಕೂಡ ಏನಂತಂದ್ರೆ ಈ ತೋಟಗಾರಿಕಾ ಬೇಸಾಯಕ್ಕೆ ಒಂದು ಬೆಳವಣಿಗೆ ಆಗಲಿಕ್ಕೆ ಸಹಾಯಕವಾಗ್ತಕ್ಕಂಥ ಅಂಶಗಳು. ಇನ್ನು ನೀತಿ ಆಯೋಗದ ಉದ್ದೇಶಗಳು ಯಾವುವು ಅಂತೇಳಿ ಕೇಳಿದ್ರು. ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸ್ತದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕ ಚಿಂತಕರ ಒಂದು ಚಾವಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ಆರ್ಥಿಕ ನೀತಿ ನಿರ್ಮಾಣ ಕಾರ್ಯದಲ್ಲಿ ಸೊ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಗೆ ಏನು ಮಾಡ್ತೈತೆ ಅಂದರೆ, ಇದು ಅವಕಾಶವನ್ನು ಮಾಡಿಕೊಡ್ತದೆ. ಇನ್ನು 24ನೇ ಪ್ರಶ್ನೆ ಏನು ಕೇಳಿದಿರುತ್ತಂದ್ರೆ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡಲಾಗ್ತದೆ ಏಕೆ ಅಂತೇಳಿ. ಇಲ್ಲಿ ನೋಡಿದ್ರೆ 1967 ಮಾರ್ಚ್ 15ರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜಾನ್ ಎಫ್ ಕೆನಡಿ ಅವರು. ಸೊ ಅಲ್ಲಿನ ಒಂದು ನಾಗರಿಕರಿಗೆ ಏನು ಮಾಡ್ತಾರೆ ಅಂತಂದರೆ 4 ಹಕ್ಕುಗಳನ್ನು ಕೊಡ್ತಾರೆ. 4 ಹಕ್ಕುಗಳು ಯಾವತ್ತಂದ್ರೆ, ಸಂರಕ್ಷಣೆ, ಮಾಹಿತಿ, ಆಮೇಲೆ ನಿವೇದನೆ ಅಂತಕ್ಕಂಥದ್ದು, ಪರಿಹಾರ ಅಂತಕ್ಕಂಥ 4 ಹಕ್ಕುಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ. ಇನ್ನು 3 ಅಂಕದ ಪ್ರಶ್ನೆಗಳಂತೇಳಿ ಬಂದಾಗ, 25ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಅಂತೇಳಿ ಕೇಳಿದರು. ಇಲ್ಲಿ ಕಂಪನಿಯ ಒಂದು ಆಡಳಿತ ಅಂತ್ಯವಾಗ್ತದೆ. ಸೊ ಕಾನೂನು ಮುಂದೆ ಸಮಾನತೆ ಅಂತಕ್ಕಂಥದ್ದು ಒಂದು ಪರಿಣಾಮ. ಇನ್ನು ರಾಣಿಯ ಒಂದು ನೇರ ಆಳ್ವಿಕೆ ಅಂತಕ್ಕಂಥದ್ದು, ಆಮೇಲೆ ಧಾರ್ಮಿಕ ಒಂದು ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತೇಳಿ ಹೇಳ್ತಾರೆ. ಆಮೇಲೆ ಉತ್ತಮ ಆಡಳಿತದ ಒಂದು ಭರವಸೆಯನ್ನು ಕೊಡ್ತಕ್ಕಂಥದ್ದು, ಗವರ್ನರ್ ಹುದ್ದೆ ರದ್ದಾಗ್ತದೆ. ಸ್ವತಂತ್ರ ಹೋರಾಟಕ್ಕೆ ಏನಂತಂದ್ರೆ ಒಂದು ರೀತಿಯಲ್ಲಿ ದಿಕ್ಸೂಚಿ ಆಗ್ತದೆ. ಇನ್ನು ವಾಯ್ಸರಾಯ್ ಹುದ್ದೆ ಕೂಡ ಇಲ್ಲಿ ಜಾರಿ ಬರ್ತದೆ ಅಂತೇಳಿ ಬರಿಬೋದು. ಅಥವಾ ಪ್ರಶ್ನೆ ಏನು ಕೇಳಿದಿರುತ್ತಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾದ ಪರಿಣಾಮಗಳು ಅಂತೇಳಿ, ಬ್ರಿಟಿಷ್ ಶಿಕ್ಷಣದಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳಂತೇಳಿ. ಭಾರತೀಯರಲ್ಲಿ ಏನಪ್ಪ ಅಂದ್ರೆ, ಆಧುನಿಕತೆ, ವೈಜ್ಞಾನಿಕ ಆಲೋಚನೆ ಬೆಳೀತದೆ, ಸ್ಥಳೀಯ ಭಾಷೆಗಳ ವಿಕಸನ ಆಗ್ತವೆ. ಸೊ ಭಾರತೀಯರಲ್ಲಿ ಏಕತೆ ಕಂಡುಬರುತ್ತದೆ. ಆಮೇಲೆ ವೃತ್ತಪತ್ರಿಕೆಗಳು ಹುಟ್ಟುಕೊಳ್ತವೆ. ಸೊ ಬ್ರಿಟಿಷ್ ನೀತಿಗಳ ಒಂದು ವಿಮರ್ಶೆ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅನೇಕ ಒಂದು ಇಲ್ಲಿ ಪರಿಣಾಮಗಳು ನೋಡ್ತೀವಿ ನಾವು. ಸೊ ಜಗತ್ತಿನ ಒಂದು ಚಳವಳಿಗಳ ಪ್ರಭಾವ ಕೂಡ ಬೀರ್ತದೆ. ಸೊ ನಮ್ಮ ಒಂದು ಶ್ರೀಮಂತ ಸಂಸ್ಕೃತಿ ಪರಂಪರೆ ಅಂತಕ್ಕಂಥದ್ದು ತಿಳಿತದೆ. 26ನೇ ಪ್ರಶ್ನೆಗೆ ಬಂದಾಗ, ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಅಂತೇಳಿ ಕೇಳಿದರು. ಸೊ ವೈದ್ಯಕೀಯ ನೆರವು ಕೊಡ್ತಕ್ಕಂಥದ್ದು, ಪರಿಹಾರ ತಂಡ ಸಿದ್ಧತೆ, ಜನಜಾಗೃತಿ ಅಂತಕ್ಕಂಥದ್ದು, ಅರಣ್ಯನಾಶ ನಿಯಂತ್ರಣ ಮಾಡಬೇಕು, ಗಣಿಗಾರಿಕೆ ಅಂತಕ್ಕಂಥದ್ದು ನಿಯಂತ್ರಣ ಮಾಡಬೇಕು. ಸೊ ಇಲ್ಲಿ ಒಂದು ರೀತಿಯಲ್ಲಿ ಔಷಧಿಗಳ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸೊ ಈ ರೀತಿಯಾಗಿ ಏನಂತಂದ್ರೆ, ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬೋದು. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದಾಗ, ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳಂತೇಳಿ. ಇಲ್ಲಿ ಚಿತ್ರಗಳ ಮೂಲಕ ಏನಪ್ಪ ಅಂದರೆ ನೈಜ ಮತ್ತು ನಂಬಲರ್ಹವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತವೆ. ಅತಿ ಶೀಘ್ರ ಒಂದು ಮಾಹಿತಿಯನ್ನು ಕೊಡ್ತವೆ. ಸೊ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡ್ಬೋದು. ನೈಸರ್ಗಿಕ ವಿಕೋಪಗಳ ಒಂದು ತೀವ್ರತೆ ಬಗ್ಗೆ ಅಧ್ಯಯನ ಮಾಡ್ಬೋದು. ಸೊ ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಇದರ ಒಂದು ದೂರ ಸಂವೇದಿ ತಂತ್ರಜ್ಞಾನ ಅಂತಕ್ಕಂಥದ್ದು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯಕಾರಿ ಆಗ್ತದೆ. ಅರಣ್ಯ, ಜಲರಾಶಿ, ವಸತಿ ಪ್ರದೇಶ, ಸೊ ಇವುಗಳ ಕುರಿತು ಏನಪ್ಪ ಅಂದರೆ ಮಾಹಿತಿಯನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ಬೋದು.
ಇನ್ನು 27ನೇ ಪ್ರಶ್ನೆ ಗಮನಿಸಿದಾಗ ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ ಅಂತೇಳಿ. ಇಲ್ಲಿ ಗ್ರಾಮಾಂತರ ಅಥವಾ ಗ್ರಾಮದ ಒಂದು ಆಡಳಿತವನ್ನು ಗ್ರಾಮಸ್ಥರಿಗೆ ಕೊಡ್ತಕ್ಕಂಥದ್ದು, ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜನರ ಒಂದು ಪಾಲುದಾರಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಅದೇ ರೀತಿ ತಳಮಟ್ಟದ ಯೋಜನೆ ನಿರೂಪಿಸುವಿಕೆ ಮತ್ತು ಅಭಿವೃದ್ಧಿ ಸಾಧನೆ ಪ್ರಕ್ರಿಯೆ ಇದು ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದಾಗಿರ್ತದೆ. ಇನ್ನು ಗಾಂಧೀಜಿಯವರು ಇದನ್ನು ಏನಂತೇಳಿ ಕರೆದ್ರು ಅಂತಂದ್ರೆ ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದರು. ಇನ್ನು ವಿಕೇಂದ್ರೀಕರಣವು ಎಲ್ಲ ರೀತಿಯ ಶೋಷಣೆಯನ್ನು ತಡೆಗಟ್ಟುತ್ತದೆ, ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಹೆಚ್ಚಿಸ್ತದೆ, ಸಹಾನುಭೂತಿ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಅಥವಾ ಪ್ರಶ್ನೆ ಇದೆ ಏನಂತಂದ್ರೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿಗೆ ಇರತಕ್ಕಂಥ ವ್ಯತ್ಯಾಸ ಅಂಥೇಳಿ. ಇದನ್ನು ನೀವೇ ನೋಡ್ಕೊಂಡ್ಬಿಡ್ರಿ ಯಾವ ರೀತಿ ಇದೆ ಅಂಥೇಳಿ. ಓಕೆ, ಇನ್ನು 28ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಬ್ಯಾಂಕ್ ಖಾತೆಯನ್ನು ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಅಂಥೇಳಿ. ಒಂದು ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಸಾಲ ಕೊಡ್ತದೆ, ಠೇವಣಿಗಳನ್ನು ಅಂಗೀಕರಿಸ್ತದೆ, ಕ್ರೆಡಿಟ್ ಕಾರ್ಡ್ ಕೊಡ್ತದೆ, ವಿದೇಶಿ ವಿನಿಮಯ ಗಳಿಕೆ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಹೆಸರಿನ ಗುರುತಿರ್ತದೆ, ಭದ್ರತಾ ಕಪಾಟುಗಳನ್ನು ಕೊಡ್ತದೆ. ಹೌದಾ, ಈ ರೀತಿಯಾಗಿ ಬರಿಬೋದು. ಇನ್ನು ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಉದ್ಯಮಿಗಳ ಕಾರ್ಯಗಳು ಯಾವುವು ಅಂತೇಳಿ. ಇಲ್ಲಿ ಸೃಜನಾತ್ಮಕ ಅಂತಕ್ಕಂಥದ್ದು, ಕ್ರಿಯಾತ್ಮಕ, ಗುಂಪು ಕಟ್ಟುವುದು, ನಾಯಕತ್ವ, ಪ್ರಚೋದನೆ ಸಾಧನೆ ಆಗಿರ್ಬೋದು, ಗುರಿ ಮುಟ್ಟುವಿಕೆ, ನಿರ್ಧಾರ ಕೈಗೆತ್ತಿಕೊಳ್ಳುವುದು. ಇನ್ನೂ ಅನೇಕ ಅಂಶಗಳನ್ನ ಇಲ್ಲಿ ನೋಡ್ಬೋದು. ಓಕೆ, ಇನ್ನು ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಬೇಕಾಗಿತ್ತು. ಅದೊಂದು ಪ್ರಶ್ನೆ ಕೇಳಿದರು. ಕಾರಣಗಳು ತಂದಾಗ ದಸ್ತಕಗಳ ದುರುಪಯೋಗ ಆಗ್ತದೆ, ಆಮೇಲೆ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಅಂತಕ್ಕಂಥದ್ದು, ಕಪ್ಪು ಕೋಣೆ ದುರಂತ, ನವಾಬನ ಒಂದು ವಿರೋಧಿಗಳನ್ನು ಬ್ರಿಟಿಷರು ಸೆಳೆದುಕೊಂಡಿದ್ದು, ಮೀರ್ ಜಾಫರ್ ಇಲ್ಲಿ ತಟಸ್ಥನಾಗಿದ್ದು ಅಂತೇಳಿ ಒಂದು ಕಾರಣಗಳನ್ನು ಬರೀಬೇಕು. ಇನ್ನು ಪರಿಣಾಮಗಳು ಏನು ಬರೀಬೇಕು ಅಂತಂದ್ರೆ ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪ್ನಿಗೆ ಬಂಗಾಳದಲ್ಲಿ ಒಂದು ವ್ಯಾಪಾರಕ್ಕೆ ಹಕ್ಕು ದೊರೀತದೆ. ನವಾಬನಿಂದ ಏನಪ್ಪ ಅಂತಂದ್ರೆ ಕಂಪ್ನಿಗೆ ಇಲ್ಲಿ 17,70,00,000 ರೂಪಾಯಿ ದೊರೀತದೆ. ಮೀರ್ ಜಾಫರ್ ಬ್ರಿಟಿಷರ ಒಂದು ಕೈಗೊಂಬೆ ಆಗ್ತಾನಂತೇಳಿ ಇಷ್ಟು ಬರೀರಿ. ಇನ್ನು 30ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆಗಾಗಿ ಭಾರತವು ಹೇಗೆ ಪ್ರಯತ್ನಿಸುತ್ತದೆ ಅಂತೇಳಿ. ಇದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದನೆ ಮಾಡಿದ. ಮಾನವನ ಒಂದು ಹಕ್ಕುಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದ. ಜನಾಂಗೀಯ ಹತ್ಯೆ ಆಗಿರ್ಬೋದು, ಶೋಷಣೆಗೆ ವಿರೋಧವನ್ನು ಮಾಡ್ತಾ ಇದ್ದ. ಮಾನವ ಹಕ್ಕುಗಳ ಒಂದು ರಕ್ಷಣೆಗೆ ಸದಾ ಬೆಂಬಲವನ್ನು ಕೊಡ್ತಾ ಇದ್ದ. ಅಷ್ಟೇ ಅಲ್ಲದೆ ಮಾನವ ಹಕ್ಕುಗಳ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ನೀತಿಗೆ ವಿರೋಧವನ್ನು ಮಾಡ್ತಾ ಇದ್ದ. ಆಮೇಲೆ ಮಕ್ಕಳ ಮಾರಾಟ, ಸ್ತ್ರೀ ಒಂದು ಶೋಷಣೆಗೆ ವಿರೋಧವನ್ನು ಮಾಡ್ತಾ ಇದ್ದ. ಬದುಕುವ ಹಕ್ಕು, ಆಮೇಲೆ ಜೀವಿಸುವ ಹಕ್ಕು, ಶೈಕ್ಷಣಿಕ ಹಕ್ಕುಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಿರುದ್ಯೋಗದ ಪರಿಣಾಮಗಳದಾವ. ಬಡತನ ಉಂಟಾಗ್ತದೆ, ಅನಾರೋಗ್ಯ ಆಗಿರ್ಬೋದು, ಭ್ರಷ್ಟಾಚಾರ, ಕುಟುಂಬದ ಜಗಳ ಆಗಿರ್ಬೋದು, ಮೋಸ, ವಂಚನೆ, ಆಮೇಲೆ ಕಳ್ಳತನ ಅಂತಕ್ಕಂಥ ಒಂದು ಪರಿಣಾಮಗಳು ಬೀರ್ತವೆ. ಇನ್ನು 32ನೇ ಪ್ರಶ್ನೆ ಗಮನಿಸಿದಾಗ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲ ಅಂತೇಳಿ ಕರೀತಾರೆ ಏಕೆ ಅಂತೇಳಿ. ಇದು ನೋಡ್ರಿ, ಇಲ್ಲಿ 19ನೇ ಶತಮಾನದಲ್ಲಿ ಭಾರತೀಯರಿಗೆ ಪಾಶ್ಚಾತ್ಯ ಒಂದು ನಾಗರಿಕತೆಯ ಒಂದು ಸಂಪರ್ಕ ಏರ್ಪಡುತ್ತದೆ. ಇದೊಂದು ಪಾಯಿಂಟ್ ಬರೀರಿ. ಇನ್ನು ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ಸೌಲಭ್ಯ ಅಂತಕ್ಕಂಥದ್ದು ಇಲ್ಲಿ ದೊರೀತದೆ. ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವನೆ ಅಂತಕ್ಕಂಥದ್ದು ಬೆಳೀತದೆ. ಅಷ್ಟೇ ಅಲ್ಲದೆ ಮೂಢನಂಬಿಕೆಗಳನ್ನು ಪ್ರಶ್ನಿಸುವ ಒಂದು ಪ್ರೇರಣೆ ಇಲ್ಲಿ ದೊರೀತದೆ. ಆಮೇಲೆ ಸ್ವಹಿತಾಸಕ್ತಿಗಳ ಒಂದು ಅರಿವು ಕೂಡ ಇಲ್ಲಿ ಭಾರತೀಯರಿಗೆ ಉಂಟಾಗ್ತದೆ. ಇನ್ನು ಭಾರತೀಯರಲ್ಲಿ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ರಾಷ್ಟ್ರೀಯತೆ ಅಂತಕ್ಕಂಥ ವಿಚಾರಗಳ ಪರಿಚಯವಾಗ್ತದೆ. ಸಾಮಾಜಿಕ ಸುಧಾರಣೆಗಾಗಿ ಪ್ರಯತ್ನವನ್ನು ಇಲ್ಲಿ ಅನೇಕ ಮಹನೀಯರು ಮಾಡ್ತಾರೆ. ಆಮೇಲೆ 33ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಅರಣ್ಯಗಳ ಸಂರಕ್ಷಣಾ ವಿಧಾನಗಳು ಯಾವುವು ಅಂತೇಳಿ. ಕಾಡ್ಗಿಚ್ಚು ಒಂದು ನಿಯಂತ್ರಣ ಮಾಡಬೇಕು, ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಆಮೇಲೆ ಮರಗಳ ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅತಿಯಾದ ಒಂದು ಮೇಯಿಸುವಿಕೆ ಅಂತಕ್ಕಂಥದ್ದು ಇಲ್ಲಿ ನಿಯಂತ್ರಣ ಮಾಡಬೇಕು, ಗಣಿಗಾರಿಕೆ ನಿಯಂತ್ರಣ, ಯೋಜಿತ ನಗರೀಕರಣ, ಬೀಜವನ್ನು ಹರಡುವುದು, ಗಿಡಗಳನ್ನು ಇಲ್ಲಿ ನೆಡ್ತಕ್ಕಂಥದ್ದು, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇಷ್ಟು ಅಂಶಗಳನ್ನ ಇಲ್ಲಿ ಬರಿಬೇಕು. ಓಕೆ, ಇನ್ನು 4 ಅಂಕದ ಪ್ರಶ್ನೆಗಳು ಬಂದಾಗ ಏನು ಕೇಳಿದ್ರು ಅಂತಂದ್ರೆ 34ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರ ಒಂದು ಸಾಧನೆಗಳನ್ನು ವಿವರಿಸಿ ಅಂತೇಳಿ. ಮೊದಲ ಪ್ರಧಾನಮಂತ್ರಿ ಆಗಿರ್ತಾರೆ. ಹೋಮ್ ರೂಲ್ ಚಳವಳಿ ಮೂಲಕ ಸ್ವತಂತ್ರ ಒಂದು ಹೋರಾಟದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಆಮೇಲೆ ಸ್ವತಂತ್ರ ಹೋರಾಟದ ಹಲವಾರು ಚಳವಳಿಗಳಲ್ಲಿ ಭಾಗಿಯಾಗ್ತಾರೆ. ಕೈಗಾರೀಕರಣ ಮತ್ತು ನವಭಾರತ ಶಿಲ್ಪಿ ಆಗಿರ್ತಾರೆ. ದೇಶೀಯ ಸಂಸ್ಥಾನ ವಿಲೀಕರಣ ಮಾಡ್ತಕ್ಕಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ಇನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಕೈಗಾರೀಕರಣದಿಂದ ದೇಶದ ಒಂದು ಅಭಿವೃದ್ಧಿ ಸಾಧ್ಯ ಅಂತೇಳಿ ಹೇಳ್ತಾರೆ. ಉತ್ತಮ ವಿದೇಶಾಂಗ ನೀತಿಯ ಒಂದು ನಿರೂಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಲಿಪ್ತ ನೀತಿಯನ್ನು ಪ್ರತಿಪಾದನೆ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಪಂಚಶೀಲ ತತ್ವಗಳನ್ನು ಇಲ್ಲಿ ಬೆಂಬಲಿಸ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಒಂದು ಸಾಧನೆಗಳನ್ನು ಜವಾಹರ್ಲಾಲ್ ನೆಹರು ಅವರು ಮಾಡ್ತಾರೆ. ಇನ್ನು ಅಥವಾ ಪ್ರಶ್ನೆ ಕೇಳಿದಿರ್ತಂದ್ರೆ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತೇಳಿ. ಬ್ರಾಹ್ಮಣೇತರ ಚಳವಳಿ ಆಗಿರ್ತದೆ. ಜಸ್ಟಿಸ್ ಪಾರ್ಟಿಯನ್ನು ಮುನ್ನಡೆಸ್ತಾರೆ. ಅದೇ ರೀತಿ ಬ್ರಾಹ್ಮಣೇತರಿಗೆ ಸರ್ಕಾರಿ ರಂಗದಲ್ಲಿ ಆದ್ಯತೆಯನ್ನು
ಕೂಡಲಿಕ್ಕೆ ಮುಂದಾಗ್ತಾರೆ. ಸೊ ಆತ್ಮಗೌರವ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಸೊ ತಮಿಳು ದ್ರಾವಿಡ ಭಾಷೆ ಅಂತಕ್ಕಂಥದ್ದು. ಆಮೇಲೆ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಒಂದು ಪ್ರತಿಪಾದನೆ ಮಾಡ್ತದೆ. ಅದೇ ರೀತಿ ರಿವೋಲ್ಟ್ ಪತ್ರಿಕೆಯಲ್ಲಿ ಹುಟ್ಟಾಕ್ತಾರೆ. ಓಕೆ, ಇನ್ನೊಂದು 35ನೇ ಪ್ರಶ್ನೆ ಏನು ಕೇಳಿದ್ರೆ ಅಂತಂದ್ರೆ, ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ ಇಲ್ಲಿ ನೋಡೋದಾದ್ರೆ, ಸೊ ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣು ಅಂತೇಳಿ ಡೆಕ್ಕನ್ ಒಂದು ಟ್ರಾಪ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆಮೇಲೆ ಜಂಬೆಟ್ಟಿಗೆ ಮಣ್ಣು ತಂದಾಗ 200 ಸೆಂಟಿಮೀಟರ್ ಎಲ್ಲಿ ಮಳೆ ಆಗ್ತದಲ್ಲ, ಸೊ ಆ ಒಂದು ಪ್ರದೇಶಗಳಲ್ಲಿ ಕಂಡುಬರ್ತದೆ. ಇನ್ನು ಕಪ್ಪು ಮಣ್ಣು ಎಲ್ಲೆಲ್ಲಿ ಕಂಡುಬರ್ತದೆ ತಂದಾಗ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಆಮೇಲೆ ಪಶ್ಚಿಮ ಆಂಧ್ರ ಒಂದು ಭಾಗ ಆಗಿರ್ಬೋದು. ಆಮೇಲೆ ನಮ್ಮ ಒಂದು ಉತ್ತರ ಕರ್ನಾಟಕ ಒಂದು ಭಾಗಗಳಲ್ಲಿ ಕೂಡ ಈ ಕಪ್ಪು ಮಣ್ಣು ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಈ ಜಂಬೆಟ್ಟಿಗೆ ಮಣ್ಣು ತಂದಾಗ ಪಶ್ಚಿಮ ಘಟ್ಟಗಳು, ವಿಂಧ್ಯ ಆಗಿರ್ಬೋದು, ಸಾತ್ಪುರ್ ಬೆಟ್ಟ, ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಇನ್ನು ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ. ಸೊ ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ನೋಡ್ಬೋದು. ಇನ್ನು ಕಪ್ಪು ಮಣ್ಣು ಹೆಚ್ಚು ಫಲವತ್ತಾಗಿರ್ತದೆ. ಸೊ ಇದು ಫಲವತ್ತತೆ ಅತಿ ಕಡಿಮೆವಾಗಿರ್ತದೆ ಅಂತೇಳಿ ಬರಿಬೋದು. ಇಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾರೆ ಅಂತಂದರೆ, ಕಪ್ಪು ಮಣ್ಣಿನಲ್ಲಿ ಹತ್ತಿ ಬೆಳಿಬೋದು, ಜೋಳ, ಗೋಧಿ, ಈರುಳ್ಳಿ, ಸೊ ಎಣ್ಣೆಕಾಳು ಬೆಳಿಬೋದು. ಇಲ್ಲಿ ಬಂದಾಗ ಜಂಬೆಟ್ಟಿಗೆ ಮಣ್ಣು ಬಂದಾಗ ಕಾಫಿ, ಟೀ, ಆಮೇಲೆ ತೋಟಗಾರಿಕೆ ಬೆಳೆಗೆ ಅತಿ ಸೂಕ್ತವಾಗಿರ್ತದೆ ಅಂತೇಳಿ ಬರಿಬೇಕು. ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ಇಲ್ಲಿ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ ಅಂತೇಳಿ. ಏಕೆ ತಂದಾಗ ಕಚ್ಚಾ ವಸ್ತುಗಳ ಪೂರೈಕೆ ಅಲ್ಲಿ ಇರ್ತದೆ. ಆಮೇಲೆ ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸರ್ಕಾರದ ನೀತಿ ನಿಯಮಗಳು, ಸಂಚಾರ ಒಂದು ಸೌಲಭ್ಯ ಅಥವಾ ಸಾರಿಗೆ ಸೌಲಭ್ಯ ಅಂತೇಳಿ ಕರಿತೀವಿ. ತಾಂತ್ರಿಕತೆ ಒಂದು ವಿಷಯ ಆಗಿರ್ಬೋದು, ಕಾರ್ಮಿಕರ ಪೂರೈಕೆ ಆಗಿರ್ಬೋದು, ಬಂದರುಗಳ ಸೌಲಭ್ಯ ಅಂತಕ್ಕಂಥದ್ದು. ಇನ್ನು 36ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು, ಇದನ್ನು ಸಮರ್ಥಿಸಿ ಅಂತೇಳಿ. ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಇಲ್ಲಿ ಬರೀತಕ್ಕಂಥದ್ದು. ಸೊ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯಗಳ ಸ್ಥಾಪನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಬೆಂಗಳೂರು ಒಂದು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಹೊಸ ಒಂದು ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆ, ಆಮೇಲೆ ಗೊಬ್ಬರ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸಿಮೆಂಟ್ ಕಾರ್ಖಾನೆ ಅಂತೇಳಿ. ಇನ್ನು ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದನ್ನು ಇಲ್ಲಿ ರಚನೆ ಮಾಡ್ತಾರೆ ಅಂಥೇಳಿ ಬರೀಬಹುದು. ಇನ್ನು 37ನೇ ಪ್ರಶ್ನೆ 4 ಅಂಕದ ಕೊನೆಯ ಪ್ರಶ್ನೆ ಆಗಿರ್ತದೆ. ಸೊ ಇತ್ತೀಚೆಗೆ ಮಹಿಳೆಯರ ಒಂದು ಸ್ಥಾನಮಾನ ಅದು ಸುಧಾರಣೆ ಆಗುತ್ತಿದೆ ಏಕೆ ಅಂಥೇಳಿ. ಏಕೆ ತಂದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಮಹಿಳಾ ಆಯೋಗವನ್ನು ರಚನೆ ಮಾಡಿದ್ದಾರೆ. ಸೊ ಅದೇ ರೀತಿ ಮಹಿಳಾ ಅಭಿವೃದ್ಧಿ ನಿಗಮಗಳು ಕೂಡ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತಕ್ಕಂಥದ್ದನ್ನು ಆರಂಭ ಮಾಡಿದ್ದಾರೆ. ಸೊ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ ಇದೆ. ಮಹಿಳಾ ಒಂದು ಸಹಾಯವಾಣಿ ಕೂಡ ಇಲ್ಲಿ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ, 1091 ಅಂತೇಳಿ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಅಂಗೀಕಾರವನ್ನು ಮಾಡಿದ್ದಾರೆ. ಓಕೆ, ಇನ್ನು ಮ್ಯಾಪಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೇಳಿದ್ರು ತಂದಾಗ, ಸೊ ಇಲ್ಲಿ 23 ಉತ್ತರ ಅಕ್ಷಾಂಶ ಅಂತಕ್ಕಂಥದ್ದಿದೆ. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು, ಗೋವಿಂದ ಸಾಗರ್ ಆಗಿರ್ಬೋದು, ಕಾಂಡ್ಲಾ ಆಗಿರ್ಬೋದು, ಗುವಾಹಟಿ ಅಂತೇಳಿ ಕರಿತೀವಿ, ಲಾತೂರ್ ಆಗಿರ್ಬೋದು, ಸೊ ಸೇಲಂ ಆಗಿರ್ಬೋದು, ಭಾರತ ಚಹದ ಬಂದರ್ ಆಗಿರ್ಬೋದು, ಕೈಗಾ, ಕೊಂಕಣ ತೀರ ಅಂತಕ್ಕಂಥವುಗಳು. ಸೊ ಟೋಟಲಿ 10 ಒಂದು ಗುರುತು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಒಂದಿಷ್ಟು ಆಯ್ದ ಒಂದು ಏನು ಮಾಡೀನಿ ಅಂತಂದ್ರೆ ಗುರುತು ಮಾಡಿದ್ದೇನೆ, ನೋಡ್ಬೋದು. ಇಲ್ಲಿ ಗೋವಿಂದ ಸಾಗರ್ ಅಂತಕ್ಕಂಥದ್ದು ಕಂಡುಬರ್ತದೆ. ಸೊ ಅದೇ ರೀತಿ ಗುವಾಹಟಿ ಅಂತಕ್ಕಂಥದ್ದು ಇಲ್ಲಿ ಭಾಗದಲ್ಲಿ ಭಾರತ ಚಹದ ಬಂದರು ಆಗಿರ್ಬೋದು. ಆಮೇಲೆ ಉತ್ತರ ಒಂದು ಅಕ್ಷಾಂಶ 23 ಅದ. ಸೊ ಈ ಒಂದು ಭಾಗದಲ್ಲಿ ಕಾಂಡ್ಲಾ ಅಂತಕ್ಕಂಥದ್ದು ಕಂಡುಬರ್ತದೆ. ಕೈಗಾ ಆಗಿರ್ಬೋದು, ಸೇಲಂ ಆಗಿರ್ಬೋದು, ಇಲ್ಲಿ ಕೊಂಕಣ ತೀರ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಂತಂದ್ರೆ ಇಂದು ನಡೆದಿರ್ತಕ್ಕಂಥ ಒಂದು ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಸಂಪೂರ್ಣ ಉತ್ತರಗಳೊಂದಿಗೆ ಇಲ್ಲಿ ನಿಮಗೆ ನೀಡಿದ್ದೇನೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.